ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಎಂ ರಾಜೀವ್. ಇವತ್ತು ನಾವು ಕಾರವಾರ ಲೋಕಸಭಾ ಮತಕ್ಷೇತ್ರದ ಖಾನಾಪುರ ತಾಲೂಕಿನ ನೆಂದಿವಾಡ ಗ್ರಾಮದಲ್ಲಿದ್ದೇವೆ. ಇವತ್ತು ಜನಪ್ರಿಯ ಜನನಾಯಕರು ಹಾಗೂ ಪಂಚಮಸಾಲಿ ಸಮಾಜದ ಹಿರಿಯ ನಾಯಕರಾಗಿರ್ತಕ್ಕಂತಹ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂತಹ ವಿನಯ್ ಕುಲಕರ್ಣಿ ಸರ್ ಅವರು ಇವತ್ತು ನೆಂದಿವಾಡ ಗ್ರಾಮಕ್ಕೆ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರೊಂದಿಗೆ ನಾವಿದ್ದೇವೆ. ಅವರು ತಮ್ಮ ಅನಿಸಿಕೆಗಳನ್ನ ಗಡಿನಾಡು ಸಮಾಚಾರದೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸರ್, ತಾವು ಬಂದಿದ್ದಕ್ಕೆ ಪ್ರಥಮ ಬಾರಿ ತಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಇವತ್ತು ಸರ್ ಏನಾಗಿದೆ ಅಂತಂದ್ರೆ ಮಹದಾಯಿ ವಿಷಯವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದು ಸರ್ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ರು. ಆದ್ರೆ ಮಹದಾಯಿ ನೀರು ಮಾತ್ರ ಬರಲಿಲ್ಲ. ಆದ್ರೆ ಇವತ್ತು ಬಿಜೆಪಿ ಪಕ್ಷದವರು ಯಾರು ಮಹದಾಯಿಗೆ ತಡೆಯನ್ನು ಒಡ್ಡಿದ್ರು ಅವರನ್ನೇ ಕರೆಸಿ ಪ್ರಚಾರ ಮಾಡ್ತಿದ್ದಾರೆ ಸರ್. ಉದಾಹರಣೆಗೆ ಗೋವಾ ಮುಖ್ಯಮಂತ್ರಿ ಹಾಗೂ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನಂತ ಹೇಳ್ತಾರೆ? ನೋಡ್ರಿ, ಇವತ್ತು ಉಕ್ರೇನ್ ಈಗ ರಷ್ಯಾಗ ಯುದ್ಧವನ್ನು ನಿಲ್ಲಿಸುವಂತ ಶಕ್ತಿ ನಮ್ಮ ಪ್ರಧಾನಮಂತ್ರಿಗಳಿಗಿದೆ. ಇಲ್ಲೇ ಫೋನ್ ಮಾಡಿದ್ರು ನಿಲ್ಲಿಸುವಂತ ಶಕ್ತಿ ಇದೆ. ಇವತ್ತು ಮಹಾರಾಷ್ಟ್ರನು ಗೌರ್ಮೆಂಟ್ ಅವ್ರದ್ದೇ ಇತ್ತು, ಗೋವಾ ಗೌರ್ಮೆಂಟ್ ಅವ್ರದ್ದೇ ಇತ್ತು, ಕೇಂದ್ರ ಸರ್ಕಾರ ಅವ್ರದ್ದೇ ಇತ್ತು, ಕರ್ನಾಟಕ ಸರ್ಕಾರ ಅವ್ರದ್ದೇ ಇತ್ತು. ಮೂರೂ ಕಡೆ ಅವ್ರದೇ ಸರ್ಕಾರ ಇದ್ದಂಥ ಟೈಮಲ್ಲಿ ಜೊತೆಗೆ ಕೇಂದ್ರದಲ್ಲಿ ಕೂಡ ಅವ್ರ ಸರ್ಕಾರ ಇದ್ದಾಗ ಮಹದಾಯಿದು ಎಲ್ಲಿ ಬಂದಿದೆ ಕೋರ್ಟ್ ಸದ್ಯಕ್ಕೆ ನಮ್ಮ ಪರ ಆರ್ಡರ್ ಕೊಟ್ಟಿದೆ. ಬಟ್ ಇವತ್ತು ಇದ್ದಂಥ ವಿಚಾರ ಅಂತಂದ್ರೆ ಬರೀ ಅದೊಂದು ಫಾರೆಸ್ಟ್ ಕ್ಲಿಯರೆನ್ಸ್ ನಮ್ಗೆ ಬೇಕಾಯ್ತು, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕಾಗಿತ್ತು. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅದು ಬರೀ ಟೈಗರ್ ರಿಸರ್ವಾಯರ್ ಅಂತ ಮಾಡ್ಯಾರ, ಕಾರಿಡೋರ್ ಅಂತೇಳಿ ಟೈಗರ್ ಕಾರಿಡೋರ್ ಮಾಡ್ಯಾರ. ಆಮೇಲೆ ಇಲ್ಲಿ ಬರುವಂಥದ್ದು ಮಹದಾಯಿಲಿ ನಮ್ದು ಅಂಡರ್ಗ್ರೌಂಡಾಗಿಂದ ಬರುತ್ತೆ, ಟನಲ್ ಥ್ರೂ ಬರುತ್ತೆ. ಆಮೇಲೆ ಅಲ್ಲಿ ಯಾವುದೂ ಆ ಥರದ ಡಿಸ್ಟರ್ಬೆನ್ಸ್ ಇಲ್ಲ. ಆಮೇಲೆ ನಾವು ಪೈಪ್ಲೈನ್ ಹೋಗ್ತಾ ಇದ್ವಿ, ಪೈಪ್ಲೈನ್ ಮುಖಾಂತರ ತರ್ತಾ ಇದ್ವಿ. ನಾವು ಯಾವುದು ಟನಲ್ ಹೊಡಿತಿಲ್ಲ. ಆಮೇಲೆ ಜೊತೆಗೆ ಯಾವುದು ಡಿಸ್ಟರ್ಬೆನ್ಸ್ ಆಗದಂತ ವ್ಯವಸ್ಥೆ ಪೈಪ್ಲೈನ್ ಮುಖಾಂತರ ಜಸ್ಟ್ ನಾವು ಪಂಪ್ ಲಿಫ್ಟ್ ಮಾಡಿ ಕೆಳಗೆ ಹೋಗ್ಬಿಟ್ರೆ ಮುಗಿದೋಗಿ ಇಷ್ಟೇ ಇದೆ. ಅದನ್ನ ಇವ್ರಿಗೆ ಕ್ಲಿಯರೆನ್ಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಬೇರೆ ಬೇರೆ ದೇಶದ ಬಗ್ಗೆ ಮಾತಾಡೋದು, ನಮ್ಮ ದೇಶದ ನಮ್ಮ ಭಾಗದ ಒಂದು ಸಣ್ಣ ಸಮಸ್ಯೆ, ಗಡಿ ಸಮಸ್ಯೆಗಳು. ಇಂತಹ ಸಮಸ್ಯೆನು ಇವತ್ತು ಕೋರ್ಟ್ ಕೂಡ ನಮ್ಗೆ ಆರ್ಡರ್ ಮಾಡಿಕೊಟ್ರೆ. ಯಾಕಂದ್ರೆ ನೋಡಿ, ಇವತ್ತು ಸಹಜವಾಗಿ ನಮ್ಮ ಮಲ್ಲಪುರದಲ್ಲಿ ಕುಡಿಯಕ್ಕೆ ನೀರಿಲ್ಲ, ಆಲ್ರೆಡಿ ಬಳಿ ಬತ್ತಿ ಹೋಗ್ತು. ಇದಕ್ಕೆ ಕಾರಣ ಯಾರು? ನಮಗೆ ಏನು ಜವಾಬ್ದಾರಿ ಇತ್ತು ಇವ್ರಿಗೆ? ಬಂದಂತ ಟೈಮಲ್ಲಿ ನಾವೆಲ್ಲರೂ ಒಂದಾಗಿರ್ಲೇಬೇಕಾಗತ್ತ. ಇವ್ರಿಗೆ ಆ ಕಳಕಳಿ ಇಲ್ಲ ಅನ್ನೋದು ಅಗದಿ ನೇರವಾಗಿ ಎದ್ದು ಕಾಣುತ್ತೆ. ನಾ ಕೂಡ ಮಂತ್ರಿ ಇದ್ದಂಥ ಟೈಮಲ್ಲಿ ನಾವು ಧಾರವಾಡ ಜಿಲ್ಲಾದಿಂದ ಮುಖ್ಯಮಂತ್ರಿಗಳ ಜೊತೆ ನಾವು ಸಭೆ ಕರೆದು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿದ್ವಿ. ಭೇಟಿಯಾದಾಗ ಅವ್ರಿಗೆ ಏನು ವರ್ಡೇ ಇಲ್ಲ. ಇಷ್ಟು ಮಂದಿ ಒಬ್ಬ ಮುಖ್ಯಮಂತ್ರಿಗಳು, ಇಷ್ಟು ಮಂತ್ರಿಗಳು ಒಂದು ರಾಜ್ಯದಿಂದ ಬಂದಾದ್ರೂ ಕೂಡ ಯಾವ ಗೌರವ ಕೊಡದಂಗೆ ನಮ್ಮನ್ನ ಎದ್ದು ಕಳಿಸುವಂತ ವ್ಯವಸ್ಥೆ ಮಾಡಿದ್ರು. ಈ ವ್ಯವಸ್ಥೆ ಇದ್ದಂಥ ಟೈಮಲ್ಲಿ ನಾವಂದ ತಮಗೆ ಹೇಳುವಂಥದ್ದು, ಈ ಭಾಗದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ, ಸಂವಿಧಾನ ಉಳಿಬೇಕಂದ್ರೆ, ಇಲ್ಲಿ ಸಮಾನತೆ ಏಕತೆಯಿಂದ ನಾವು ಬಾಳ್ಬೇಕಂದ್ರೆ ಈ ದೇಶದಲ್ಲಿ ಇಂತಹ ಸರ್ಕಾರದಿಂದ ಯಾವತ್ತೂ ಸಾಧ್ಯ ಇಲ್ಲ. ಫಸ್ಟ್ ಆ ಸರ್ಕಾರ ಕಿತ್ತು ಹಾಕುವಂತ ಕೆಲಸ ನಾ ಎಲ್ಲರೂ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೇವೆ. ಕಿತ್ತಾಕಿ ಈ ಬಾರಿಗೆ ಕಾಂಗ್ರೆಸ್ ಪರ ಹಾಕ್ರಿ. ಯಾವತ್ತೂ ನಾವು ಜನರ ಪರ ಇರ್ತೇವೆ, ರೈತರ ಪರ ಇರ್ತೇವೆ. ಯಾಕಂದ್ರೆ ನಾನು ಹಾಗೆ ಹೇಳಿದೆ, ಮನಮೋಹನ್ ಸಿಂಗ್ ಅವರು 72,000 ಕೋಟಿ ಸಾಲ ಮನ್ನಾ ಮಾಡಿದ್ದೇನೆ ಅಂದ್ರೆ ಅದು 2009ರಲ್ಲಿ ಕಾಂಗ್ರೆಸ್ ಸರ್ಕಾರ. ಅವತ್ತಿನಿಂದ 10 ವರ್ಷ ಮೋದಿ ಅವ್ರ ಸರ್ಕಾರ ಬಂದ ನಂತರ ಇವತ್ತಿಗೂ ಒಂದು ರೈತರ ಸಾಲ ಮನ್ನಾ ಆಗಲಿಲ್ಲ, ರೈತರ ಗೊಬ್ಬರ ಬೆಲೆ ಇಳಿಕೆ ಆಗಲಿಲ್ಲ, ರೈತರದ್ದು ಯಾವುದು ದ್ವಿಗುಣ ಆಗೈತೆ ಅಂತಿದ್ರಲ್ಲ, ಯಾವುದು ದ್ವಿಗುಣ ಆಗಿಲ್ಲ. ನಾವು ಕೆಳಗೆ ಹೋಗ್ಯವ್ರು ಅಂತ ಮಾತಾಡ್ ಕೂಡ ರೈತರೆಲ್ಲ ಕೆಳಗೆ ಹೋಗ್ಯವ್ರು ಅಂತ ಮಾತಾಡಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಇಡೀ ದೇಶದ ರೈತರದ ಸಾಲ ನೋಡಿದ್ರೆ 3.5 ಲಕ್ಷ ಕೋಟಿ ಅಷ್ಟೇ. 3.5 ಲಕ್ಷ ಕೋಟಿ, 50 ಕೋಟಿಗೂ ಜಾಸ್ತಿ ರೈತರ ಸಾಲ ಮನ್ನಾ ಆಯಿತು. ಇವತ್ತು 16 ಲಕ್ಷ ಕೋಟಿ 22 ಮಂದಿದ ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ 16 ಮಂದಿ ಗುಜರಾತ್ ಅವರೇ. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದು, 22 ಮಂದಿ ನೋಡೋದಂತ. ಇವತ್ತು ಇದೇ ದೇಶದಂತ 50 ಕೋಟಿ ರೈತರನ್ನ ಇವರು ನೆಮ್ಮದಿಯಿಂದ ಇರಾಕ್ ಸದ್ಯಕ್ಕೆ ಬಿಟ್ಟಿಲ್ಲ. ಅಂದ್ರೆ ಇಷ್ಟು ರೈತರ ಬಗ್ಗೆ ಅವ್ರು ಕಳಕಳಿ ಐತೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಂತ. ಇವತ್ತು ಯುವಕರ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೋರಿ. ಈ ದೇಶದಲ್ಲಿ ಯುವಕರ ಪರಿಸ್ಥಿತಿ ಎಲ್ಲಿ ಬಂತು? ಯಾವ ಹೊಸ ಇಂಡಸ್ಟ್ರಿಗಳು ಬರ್ತಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಇವರು ಟ್ಯಾಕ್ಸು ಇವನ್ನೆಲ್ಲ ನೋಡಿದಂಥ ಟೈಮಲ್ಲಿ GST ಟ್ಯಾಕ್ಸು ಇದಕ್ಕೆಲ್ಲ ನೋಡಿ ಇಂಡಸ್ಟ್ರಿ ಅವ್ರ ಸದ್ಯಕ್ಕೆ ಗಾಬರಿ ಬಿದ್ದಿದ್ದಾರೆ. ಯಾವ ಇನ್ವೆಸ್ಟರ್ಸು ಇದನ್ನೆಲ್ಲ ಈ ಒಂದು ಹಿಟ್ಲರ್ ಪಾಲಿಸಿ ಇರ್ತಾರೆ, ಯಾರು ಬರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಮಹದಾಯಿ ಒಂದು ಸ್ಥಳಕ್ಕೆ ಅವ್ರು ಭೇಟಿ ಬಿಟ್ಟಿದ್ರು ಮತ್ತು ಆ ಮಹದಾಯಿ ನೀರನ್ನ ಕರ್ನಾಟಕ ಕೊಡಬೇಕು ಅನ್ನೋದು ಇಚ್ಛಾಶಕ್ತಿ ಇತ್ತು ಸರ್ ಅವರಲ್ಲಿ. ಆದ್ರೆ ಇವತ್ತು ನರೇಂದ್ರ ಮೋದಿ, ಇಂದಿರಾ ಗಾಂಧಿ ಅವರು ಇಂಥ ಹಲವಾರು ಡಿಸ್ಪ್ಯೂಟ್ಗಳು, ತಮಿಳುನಾಡು ಡಿಸ್ಪ್ಯೂಟ್, ಪಂಜಾಬ್ ಆ ಕಡೆ ಅಲ್ಲಿ ಒಂದು ಡಿಸ್ಪ್ಯೂಟ್, ಇಂಥ ಹಲವಾರು ಅಂತರ ರಾಜ್ಯದ ಡಿಸ್ಪ್ಯೂಟ್ ಇದ್ದಂಥವನ್ನ ಪ್ರಧಾನಮಂತ್ರಿಗಳು ಜವಾಬ್ದಾರಿ ತಗೋಬೇಕಾಗುತ್ತೆ. ಈ ದೇಶದ ಪ್ರಧಾನಮಂತ್ರಿಗಳು ಅವರು ನಮ್ಗೆ